ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ಲಾಗ್. ಇವತ್ತು ಸಂಡೇ ಮಾರ್ನಿಂಗ್. ಬೆಳಿಗ್ಗೆ ಎದ್ದು ಹೊರಗಡೆ ನೋಡಿದಾಗ ಲೈಟ್ ಆಗಿ ಮಳೆ ಬರ್ತಿತ್ತು. ಹಾಗೆ ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚಿ ನಂಡೇನ ಶುರು ಮಾಡಿದೆ. ಕಿಚನ್ಗೆ ಬಂದಾಗ ಅಮ್ಮ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡ್ತಿದ್ರು. ಮೊಸರು ಗೊಜ್ಜು ಮಾಡೋಕೆ ಮೊಸರು ಇಲ್ಲ, ಹಾಗೆ ಒಂದಷ್ಟು ಐಟಮ್ಸ್ ಲಿಸ್ಟ್ ಕೊಟ್ಟು ನಾನು ಶಾಪ್ಗೆ ಹೋಗಿ ತಗೊಂಡು ಬಂದೆ. ನಿನ್ನೆ ನೈಟ್ ಅಜ್ಜಿ ಮತ್ತೆ ಕಸಿನ್ಸ್ ಮನೆಗೆ ಬಂದಿದ್ರು. ಹಾಗೆ ಎಲ್ಲರೂ ಜೊತೆಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಆಮೇಲೆ ಅಮ್ಮ ಮಧ್ಯಾಹ್ನಕ್ಕೆ ಸೇಮಿಗೆ ಮಾಡೋಕೆ ಪುಂಡಿ ಅಂದ್ರೆ ಕಡುಬು ಮಾಡ್ತಿದ್ರು. ಅದು ರೆಡಿ ಆದ್ಮೇಲೆ ಸೇಮಿಗೆ ಒತ್ತೋಕೆ ಕರೆದು, ಅದಾದ್ಮೇಲೆ ನಮ್ಮ ಅಭಿಯಾನ್ ಪಾಪುದು ನೆಕ್ಸ್ಟ್ ಮಂತ್ ಬರ್ಡೇ. ಸೊ ಹಾಗಾಗಿ ಮನೇಲಿ ಚಿಕ್ಕದಾಗಿ ಫೋಟೋ ಶೂಟ್ ಮಾಡಿದ್ವಿ. ಚಿಕ್ಕ ಮಕ್ಕಳ ಫೋಟೋಸ್ ತೆಗೆಯೋದು ಒಂದು ಸಾಹಸದ ಕೆಲಸನ. ಆಮೇಲೆ ಕಿಚನ್ಗೆ ಬಂದಾಗ ಅಮ್ಮ ಮತ್ತೆ ಅಜ್ಜಿದು ಅಡಿಗೆ ರೆಡಿ ಆಗ್ತಿತ್ತು. ಚಿಕನ್ ಅಂಡ್ ಕನಿಲೆ ಮಾಡ್ತಿದ್ರು. ನಮ್ಮೂರಲ್ಲಿ ಈಗ ಆರ್ಟಿ. ಈ ಮಂತ್ ಅಲ್ಲಿ ಕನಿಲೆ ಒಂದು ಸ್ಪೆಷಲ್ ರೆಸಿಪಿ. ಹೆಸರು ಕಾಳು ಮತ್ತು ಹಲಸಿನ ಹಣ್ಣಿನ ಬೀಜ ಹಾಕಿ ಕನಿಲೆ ಪದಾರ್ಥ ಮಾಡಿದ್ರು. ಹಾಗೆ ಅಜ್ಜಿ ಶಾವಿಗೆಗೆ ಬಾಳೆಹಣ್ಣಿನ ರಸಾಯನ ಮಾಡಿದ್ರು. ಶಾವಿಗೆ ಅಂಡ್ ರಸಾಯನ ಸೂಪರ್ ಕಾಂಬಿನೇಷನ್. ಅಡಿಗೆ ರೆಡಿ ಆದ್ಮೇಲೆ ಎಲ್ಲರೂ ಜೊತೆಲೆ ಕೂತು ಊಟ ಮಾಡಿದ್ವಿ. ಎಲ್ಲರೂ ಜೊತೆಗೆ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡೋ ಖುಷಿನೇ ಬೇರೆ. ನಮ್ಮನೇಲಿ ನಾನು ಮತ್ತೆ ಅಮ್ಮ ಮಾತ್ರ ಇರೋ ಕಾರಣ ನಮ್ಗೆ ಯಾವಾಗ್ಲೂ ಈ ತರ ಕೂತು ತಿನ್ನೋ ಚಾನ್ಸ್ ಸಿಗಲ್ಲ. ಹಾಗಾಗಿ ನಮ್ಮನೆಗೆ ಯಾರಾದ್ರೂ ಬಂದಾಗ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಎಲ್ಲರೂ ಕೂತು ಮಾತಾಡ್ಕೊಂಡಿದ್ದಾಗ ಈವ್ನಿಂಗ್ ಆಗೇ ಹೋಯ್ತು. ಈವ್ನಿಂಗ್ ಟೀ ಕುಡಿದು ಕಸಿನ್ಸ್ ಹೊರಟ್ರು. ಅವ್ರು ಹೋದ್ಮೇಲೆ ಅಗೇನ್ ಮನೆ ಖಾಲಿ ಖಾಲಿ ಅನ್ಸೋಕೆ ಶುರುವಾಯ್ತು. ಅವ್ರು ಹೋದ್ಮೇಲೆ ನಾನು ನಮ್ಮ ಕಂಪನಿಯ ಕೆಲವು ಮ್ಯಾಂಡೇಟರಿ ಕೋರ್ಸಸ್ನ ಕಂಪ್ಲೀಟ್ ಮಾಡ್ಕೊಂಡೆ. ನೀನು ಬದಲಾದರೆ ಮಾತ್ರ ನಿನ್ನ ನಾಳೆಗಳು ಬದಲಾಗುತ್ತವೆ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಮಿನಿ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಮಿನಿ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣ. ಟಾಟಾ, ಬಾಯ್.